ಟ್ರಿಪ್ಪಿಗೆ ಏನೆಲ್ಲ ಪ್ಲ್ಯಾನ್ ಮಾಡ್ತೀವಿ ಅದರಲ್ಲಿ ಮೇನ್ ಥಿಂಗ್ ಬಂದು ಹೋಮ್ ಸ್ಟೇ ಅಥವಾ ನಾವು ರೂಮ್ ಎಲ್ಲಿ ಸ್ಟೇ ಆಗ್ತೀವಿ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಅಲ್ಲಿ ಸ್ಟೇ ಆದಾಗ ನಮಗೆ ಆ ಪ್ಲೇಸ್ ಇಷ್ಟ ಆಗಬೇಕು. ಆ್ಯಂಡ್ ನಾವು ಈ ಟೈಮು ಚಿಕ್ಕಮಗಳೂರು ಮತ್ತು ಕಳಸ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ನಾವು ಸ್ಟೇ ಆಗಿದ್ದು ಹೋಮ್ ಸ್ಟೇ ಬಂದು ನೂಜಿ ಹೋಮ್ ಸ್ಟೇ. ಈ ಹೋಮ್ ಸ್ಟೇ ಅಂತೂ ತುಂಬಾ ಚೆನ್ನಾಗಿತ್ತು. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾವು ಸ್ಟೇ ಆಗಿದ್ದ ಹೋಮ್ ಸ್ಟೇ ಬಂದು ನೂಜಿ ಹೋಮ್ ಸ್ಟೇ ಅಂತ. ಇದು ಇರೋದು ಕಳಸದಿಂದ ಜಸ್ಟ್ 6 ಕಿಲೋಮೀಟರ್ ಅಷ್ಟೇ. ಸೊ ನಿಮಗೆ ಒಂದು ಕಳಸದಿಂದ ಬರೋವಂಥ ರೋಡಲ್ಲಿ ನಿಮಗೆ ಕಾರ್ಗದ್ದೆ ಅಂತ ಒಂದು ಸಿಗುತ್ತೆ. ಸೊ ಅಲ್ಲಿಂದ ನೀವು ಕ್ರಾಸ್ ಆಗಿ ಬಂದರೆ ನೂಜಿ ಹೋಮ್ ಸ್ಟೇನ ಸಿಗುತ್ತೆ. ಅವ್ರ ಲೊಕೇಶನ್ ಕೂಡ ನಿಮಗೆ ಶೇರ್ ಮಾಡಿಕೊಡ್ತಾರೆ. ಸೊ ಇದು ಬಂದು ಪ್ರೈಸ್ ಜಸ್ಟ್ 1500 ಪರ್ ಹೆಡ್ ಅಷ್ಟೇ. ನಿಮಗೆ 3 ಟೈಮ್ಸ್ ಊಟ ಇರುತ್ತೆ. ಚೆಕ್ ಇನ್ ಬಂದು 1 o'clock ಆ್ಯಂಡ್ ಚೆಕ್ಔಟ್ ಬಂದು ನೆಕ್ಸ್ಟ್ ಡೇ 10 PM ಒನ್ ಡೇ ಲೆಕ್ಕ ಬರುತ್ತೆ. ಪರ್ ಹೆಡಿಗೆ 1500. ನಿಮಗೆ 3 ಟೈಮ್ಸ್ ಊಟ ಇರುತ್ತೆ. 1 ಟೈಮ್ ನಿಮಗೆ ನಾನ್ ವೆಜ್ ಕೊಡ್ತಾರೆ. ಒಂದು ನಿಮಗೆ ಟಿಫನ್ ಇರುತ್ತೆ. ಮಲ್ನಾಡ್ ಸ್ಪೆಷಲ್ ನಿಮಗೆ ಕೊಡ್ತಾರೆ ಕಡುಬು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರದ್ದು ಅಡುಗೆ ಕೂಡ ಇರ್ಬೋದು, ವೆಜ್ ಊಟ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಬಜ್ಜಿನೂ ಕೊಟ್ಟಿದ್ದರು. ಆ್ಯಂಡ್ ಅವರು ಕಾಫಿ ಟೀನೂ ಕೊಡ್ತಾರೆ. ಸೊ ಕಾಫಿ ಅಂತೂ ಹೋಮ್ ಮೇಡ್ ಕಾಫಿ ಪುಡಿಯಿಂದ ಮಾಡಿದರು, ಸಿಕ್ಕಾಬಡೆ ಚೆನ್ನಾಗಿತ್ತು. ಇವನ್ ಟೀ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು. ಆ್ಯಂಡ್ ಫೈರ್ ಕ್ಯಾಂಪ್ ಕೂಡ ಅರೇಂಜ್ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲೇ ಈ ಹೋಮ್ ಸ್ಟೇಯಲ್ಲಿ ನಿಮಗೆ ಪ್ರೈವೇಟ್ ವಾಟರ್ ಫಾಲ್ಸ್ ಕೂಡ ಇದೆ. ನಾವು ಇಲ್ಲಿಗೆ ಬಂದಿದ್ದು ಟೈಮ್ ಮ್ಯಾನೇಜ್ಮೆಂಟ್ ಸರಿ ಹೋಗಿಲ್ಲ. ಬಿಕಾಸ್ ನಾವು ಚಿಕ್ಕಮಗಳೂರಿಂದ ಬಂದಿದ್ದರಿಂದ ಅಲ್ಲಿ ಪ್ಲೇಸಸ್ ಕವರ್ ಮಾಡಿ ಇಲ್ಲಿ ಬರೋ ಅಷ್ಟರಲ್ಲಿ ನಮಗೆ 3:30 4 o'clock ಆಯಿತು. ಆ್ಯಂಡ್ ಅಲ್ಲಿ ಊಟ ಮುಗಿಸಿ ನಾವು ಬೇರೆ ಪ್ಲೇಸಸ್ ಕವರ್ ಮಾಡೋಕ್ಕೆ ಆಯಿತು. ಸೊ ಇಲ್ಲಿ ನಾವು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದು ಬಂದು ರೂಮ್ ತುಂಬಾ ಹೈಜಿನಿಕ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ. ಆ್ಯಂಡ್ ರೂಮಿಂದ ಈ ಥರ ವ್ಯೂ ಸಿಗುತ್ತೆ ನಿಮಗೆ. ಸೊ ನೀವು ಬೆಂಗಳೂರು ಟ್ರಾಫಿಕ್ ಗಜಿಬಿಜಿಯಿಂದ ಹೊರಗಡೆ ಬಂದು ಈ ಥರ ವ್ಯೂ ನೋಡಿದ್ರೆ ಸಿಕ್ಕಾಬಡೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿಗೆ ನಿಯರ್ ಬೈ ಇರೋ ಪ್ಲೇಸಸ್ ಅಂದರೆ ನೇತ್ರಾವತಿ ಟ್ರೆಕ್ಕಿಂಗ್ಗೆ ಹೋಗ್ಬೋದು, ಕುದುರೆಮುಖ ಟ್ರೆಕ್ಕಿಂಗ್ ಆ್ಯಂಡ್ ರಾಣಿಜರಿ ವ್ಯೂ ಪಾಯಿಂಟ್ ಆ್ಯಂಡ್ ಮೈದಾತಿ ವ್ಯೂ ಪಾಯಿಂಟ್ ಇರ್ಬೋದು. ಆ್ಯಂಡ್ ಹೊರನಾಡು ಟೆಂಪಲ್, ಕಳಸೇಶ್ವರ ಟೆಂಪಲ್ ಆ್ಯಂಡ್ ಕಳಸ ಟೀ ಎಸ್ಟೇಟ್ಸ್, ಗಣೇಶ ಟೆಂಪಲ್ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನು ಪ್ಲೇಸಸ್ ಬಂದರೆ ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್, ಲಾಂಗೆಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಬಂದು ಇಲ್ಲಿಗೆ ನಿಯರ್ ಜಸ್ಟ್ 6 ಕಿಲೋಮೀಟರ್ ಇದೆ. ಆ್ಯಂಡ್ ಗಣೇಶ ಟೆಂಪಲ್ ಜಸ್ಟ್ 3 ಕಿಲೋಮೀಟರ್ ಇದೆ. ಆ್ಯಂಡ್ ಹೊರನಾಡು ಜಸ್ಟ್ 4 ಕಿಲೋಮೀಟರ್ ಇದೆ. ಸೊ ಎಲ್ಲ ಪ್ಲೇಸಸ್ ನಿಯರ್ ಬೈ ಇದೆ. ಸೊ ನೀವೇನಾದರೂ ಈ ಕಡೆ ಚಿಕ್ಕಮಗಳೂರು ಕಳಸ ಸೈಡ್ ಬರ್ತಾ ಇದ್ದೀರಾ ಅಂದರೆ ಈ ಪ್ಲೇಸ್ನ ಖಂಡಿತ ಚೂಸ್ ಮಾಡ್ಬೋದು. ಸೊ ನಾನು ಎಲ್ಲ ಕಡೆ ಸರ್ಚ್ ಮಾಡಿ ಅಫೋರ್ಡಬಲ್ ಪ್ರೈಸ್ ಅಂತ ನೋಡಿದಾಗ ಸೊ ಈ ಪ್ರೈಸು ನಮಗೆ ತುಂಬಾ ಕಮ್ಮಿ ಅಂತ ಅನಿಸಿದ್ದು. ಸೊ ಅದಕ್ಕೆ ನಿಮಗೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನೆಕ್ಸ್ಟ್ ಚಿಕ್ಕಮಗಳೂರು ಟ್ರಿಪ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಈ ಪ್ಲೇಸ್ನ ಚೂಸ್ ಮಾಡ್ಬೋದು. ಸೊ ಆ್ಯಂಡ್ ಫುಡ್ ಔಟ್ ಆಫ್ ಔಟ್ ಕೊಡ್ತೀನಿ ನಾನು. ಆ್ಯಂಡ್ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಲ್ಸೋ ಔಟ್ ಆಫ್ ಔಟ್ ಕೊಡ್ತೀನಿ. ಒಂದೇ ಒಂದು ನಮಗೆ ಏನನ್ಸಿದ್ದು ಅಂದರೆ ಅವರು ಕೇರಿಂಗಿಂದನೇ ಬರ್ತಿದ್ರು. ಬಟ್ ಓನರ್ ಏನಂದರೆ ಅವರು ತುಂಬ ಮಾತಾಡ್ತಾರೆ. ಸೊ ಅವ್ರು ಬಂದು ಎಲ್ಲ ಚೆನ್ನಾಗಿತ್ತಾ ಅಂತೆಲ್ಲ ಕೇಳ್ತಾಯಿದ್ರು. ಅದು ಅವ್ರದ್ದು ಕೇರ್. ಬಟ್ ಸಮ್ಟೈಮ್ಸ್ ಇರಿಟೇಷನ್ ಆಗುತ್ತೆ. ಬಟ್ ಅದು ಅವ್ರದ್ದು ನೇಚರ್ ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಚೆನ್ನಾಗಿ ಕೇರ್ ಮಾಡಿದರು. ಆ್ಯಂಡ್ ಸ್ಟೇ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವ್ರದ್ದೇ 10 acre ಕಾಫಿ ಎಸ್ಟೇಟ್ ಕೂಡ ಇದೆ ಅಂತೆ. ಸೊ ನಾವು ಅಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಬಟ್ ನಮಗೆ ಟೈಮ್ ಕಮ್ಮಿ ಇದ್ದಿದ್ದರಿಂದ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ನೀವು ನೆಕ್ಸ್ಟ್ ಟೈಮ್ ಅಲ್ಲಿ ಹೋದರೆ ನೀವು ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಾವು ಇಲ್ಲಿ ಬಾಲ್ಕನಿಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಅಟ್ಟೆ ಹೊಡ್ಕೊಂಡು ನಿಜವಾಗ್ಲೂ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವನ್ ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತಾರೆ. ಸೊ ಅವಂತೂ ಸಾಂಗ್ ಎಲ್ಲ ಆಡ್ಕೊಂಡು ಸಿಕ್ಕಾಬಡೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅವ್ರಿಗೆ ಟೈಮ್ ಲಿಮಿಟ್ ಅಂದರೆ ಒಂದು 11-11:30 ತನಕ ಅಷ್ಟೇ ಅಲೋ ಮಾಡೋದು ಅಂತ ಹೇಳಿದರು. ನಾವು ಅಷ್ಟರಲ್ಲೇ ಹೋದ್ವಿ. ಬಿಕಾಸ್ ನಿಯರ್ ಬೈ ಹೋಮ್ಸು ಇದೆ. ಆ್ಯಂಡ್ ಅಲ್ಲಿ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅವ್ರಿಗೂ ಪೊಲೀಸ್ ಕಂಪ್ಲೇಂಟ್ಸ್ ಆ ಥರ ಎಲ್ಲ ಆಗುತ್ತೆ, ತುಂಬ ಹೊತ್ತು ಆಚೆ ಇದ್ದರೆ ಕಾಡಿರೋದ್ರಿಂದ ಬೆಂಕಿ ಎಲ್ಲ ಅಂತ ಹೇಳಿದರು. ಸೊ ಅವರು ಫಸ್ಟೇ ಫೋನ್ ಮಾಡಿ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದರು. ನಿಮಗೆ ಇಷ್ಟ ಆದರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ತಾರೆ ಅವರು ಡೈರೆಕ್ಟಾಗಿ. ಸೊ ಏನಂದರೆ ನಾವು ಫೇಕ್ ಪ್ರಾಮಿಸ್ ಮಾಡಿ ಆಮೇಲೆ ಇಲ್ಲ ಅಂತ ಹೇಳಬಾರ್ದು ಅಂತ ಅವ್ರು ಫಸ್ಟೇ ಈ ಥರ ಹೇಳಿದ್ದು. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಫೆಸಿಲಿಟೀಸು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಪ್ಲೇಸಸ್ ನಿಯರ್ ಬೈ ಕೂಡ ಇದೆ. ಸೊ ಈ ಪ್ಲೇಸ್ನ ನಾನು ನಿಮಗೆಲ್ಲ ಸಜೆಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಫರ್ ಹೆಡ್ ಜಸ್ಟ್ 1500 rupees ಅಷ್ಟೇ. ಅಂದರೆ ಬೇರೆ ಪ್ಲೇಸಸ್ಸಿಗೆ, ಬೇರೆ ಹೋಮ್ ಸ್ಟೇಗೆ ಕಂಪೇರ್ ಮಾಡಿದರೆ ಇದು ತುಂಬ ಚೀಪಾಗಿ ಸಿಗ್ತಾ ಇದೆ ಅಂತ ನನಗೆ ಅನಿಸಿದ್ದು. ಬಿಕಾಸ್ ಆಲ್ಮೋಸ್ಟ್ ನಾನು ಎಲ್ಲ ಹೋಮ್ ಸ್ಟೇನೂ ಸರ್ಚ್ ಮಾಡಿದ್ದೆ ಬಿಫೋರ್ ಗೋಯಿಂಗ್. ಸೊ ಆಲ್ಮೋಸ್ಟ್ ಎಲ್ಲ ಹೋಮ್ ಸ್ಟೇಲೂ ತುಂಬ ಜಾಸ್ತಿ ಕಾಸ್ಟ್ನ ಹೇಳಿದರು. ರೆಸಾರ್ಟ್ ಥರ ಇದೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಸೊ ಜಸ್ಟ್ ಹೋಮ್ ಸ್ಟೇ ಅಂದ್ರೂ ಸ್ವಲ್ಪ ಜಾಸ್ತಿನೇ ಹೇಳಿದರು. ಬಟ್ ಕಂಪೇರಿಟಿವ್ಲಿ ಚೆನ್ನಾಗಿರೋದು ಆ್ಯಂಡ್ ಕಮ್ಮಿ ಪ್ರೈಸ್ ಇರೋದು ಇದೆ. ಕೆಲವೊಂದು ಕಮ್ಮಿ ಪ್ರೈಸ್ ಇರುತ್ತೆ ಬಟ್ ನೀಟ್ನೆಸ್ ಇರೋಲ್ಲ, ಆ ಥರ ಇರುತ್ತೆ. ಹಾಸ್ಪಿಟಾಲಿಟಿ ಕರೆಕ್ಟಾಗಿರಲ್ಲ. ಬಟ್ ಇಲ್ಲಿ ಚೆನ್ನಾಗೂ ಇತ್ತು ಆ್ಯಂಡ್ ಹಾಸ್ಪಿಟಾಲಿಟಿನೂ ಕೂಡ ತುಂಬ ಚೆನ್ನಾಗಿತ್ತು. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಕೆಲಸ ಮನೆ ಹೀಗೆ ಎಲ್ಲ ವರ್ಕ್ ಲೋಡಲ್ಲಿ ಮಧ್ಯ ನಮಗೆ ಈ ಥರ ಏನೋ ಒಂದು ಔಟ್ ಆಫ್ ಸ್ಟೇ ಹೋಗಿ ಈ ಥರ ನೇಚರ್ ವ್ಯೂನ ಎಂಜಾಯ್ ಮಾಡೋದು ಒಬ್ಬರೇ ಕೂತ್ಕೊಂಡು ಅದು ಕೂಡ ಒಂದು ತುಂಬ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ತುಂಬಾ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಮಾರ್ನಿಂಗ್ ವ್ಯೂ ಅಂತೂ ಸಖತ್ತಾಗಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ವ್ಯೂ ನೋಡೋದು. ಆ್ಯಕ್ಚುಲಿ ನಾವು ಇದ್ದಿದ್ದು ಒನ್ ಡೇ ಅಂದರೆ ನಾವು ಬಂದಿದ್ದೆ 4 o'clock. ಅದಾದಮೇಲೆ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಹೋದ್ವಿ. ಅಲ್ಲಿಂದ ಬಂದು ಜಾಸ್ತಿ ಟೈಮ್ ಹೋಮ್ ಸ್ಟೇಲಿ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಬಟ್ ನಾನು ಸಜೆಸ್ಟ್ ಮಾಡ್ತಿದ್ದೀನಿ, ಇನ್ ಕೇಸ್ ನೀವು ಈ ಥರ ಹೋಮ್ ಸ್ಟೇಯಲ್ಲಿ ಸ್ಟೇ ಮಾಡೋಕ್ಕೆ ಇಷ್ಟಪಡ್ತೀರಾ, ಕಾಫಿ ಎಸ್ಟೇಟ್ ರೌಂಡ್ ಮಾಡಬೇಕು ಆ ಥರ ಇಷ್ಟಪಡ್ತೀರಾ ಅಂದರೆ ಈ ಹೋಮ್ ಸ್ಟೇನ ನೀವು ಚೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಓನರ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ಅವ್ರಿಗೆ ಗೊತ್ತಿರೋ ಆಟೋರು, ಜೀಪ್ ರೈಡು ಅವ್ರದ್ದೆಲ್ಲ ಡೀಟೇಲ್ಸು ಕೂಡ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಖಂಡಿತ ನೀವು ಇಲ್ಲಿ ಬಂದು ಸ್ಟೇ ಆಗ್ಬೋದು. ತುಂಬ ಚೆನ್ನಾಗಿದೆ ಹೋಮ್ ಸ್ಟೇ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.